ಪೊಲೀಸರ ಆ್ಯಕ್ಷನ್ ಏನೇನು ತೆಗೆದುಕೊಳ್ಳಬೇಕಾಗಿತ್ತು ಆ್ಯಕ್ಷನ್ನಲ್ಲಿ ಲ್ಯಾಪ್ಸ್ ಆಗ್ತಾ ಇದೆ ಅನ್ನೋ ವಿಷಯದಲ್ಲಿ ನಂದು ಎರಡನೇ ಮಾತೇ ಇಲ್ಲ. ನೀವು ಒಬ್ಬ ವಕೀಲರಾಗಿ ನೀವು ಆರ್ಗ್ಯುಮೆಂಟ್ ಏನು ಮಾಡ್ತಾ ಇದ್ದೀರಿ, ಅದನ್ನು ಲೀಗಲ್ ಬೌಂಡ್ರಿಯಲ್ಲಿ ಕರೆಕ್ಟಾಗಿ ಆರ್ಗ್ಯುಮೆಂಟನ್ನು ನೀವು ಮಾಡ್ತಾ ಇದ್ದೀರಿ. ನಾನೊಬ್ಬ ಆಯಿತು, ಆಮೇಲೆ ಪತ್ರಕರ್ತನಾಗಿ ಸಮಾಜದ ಮಧ್ಯದಲ್ಲಿರುವವನಾಗಿ ನನಗಿರುವಂಥ ಪ್ರಶ್ನೆಗಳು. ಈಗ ಹೋಗಿ ಮುಖ್ಯಮಂತ್ರಿಗಳಿಗೆ SIT ರಚನೆ ಆಗಬೇಕು ಅಂತ ಮನವಿಯನ್ನು ಕೊಟ್ಟಂಥವರಿಗೆ ಧಾರ್ಮಿಕ ನಂಬಿಕೆಗಳು ಇದೆಯೋ ಇಲ್ಲವೋ, ದಟ್ ಈಸ್ ಡಿಬೇಟೇಬಲ್. ಎಷ್ಟೇ ಸುಂದರಿಯಾಗಿರ್ಲಿ, ಸುಂದರವಾಗಿರ್ಲಿ, ಏನೇ ಆಗಿರ್ಲಿ, ಪತ್ರಿಕಾಗೋಷ್ಠಿಯನ್ನ ಮಾಡಿದವರಿಗೆ ಧಾರ್ಮಿಕ ನಂಬಿಕೆಗಳು ಇದೆಯೋ ಇಲ್ವೋ, ದಟ್ ಈಸ್ ಡಿಬೇಟೇಬಲ್. ಮಂಜುನಾಥ ಸ್ವಾಮಿಗೆ ಆಕ್ಚುಲಿ ಬೆಳಿಗ್ಗೆ ಯಾರೋ ಒಬ್ರು ಬಂದಿದ್ರು ಆಫೀಸ್ಗೆ, ಸರ್ ಧರ್ಮಸ್ಥಳ, ಅದನ್ನೇ ಕೇಳೋಣ. ಸಾರಿ ಟು ಇಂಟರಪ್ಟ್, ನಾನು ಬಿಫೋರ್ ಐ ಫಾರ್ಗೆಟ್, ನಿಮ್ಮ ಮೇಲೆ ಏನಾದ್ರು ಪ್ರೆಷರ್ ಬರ್ತಾ ಇದೆಯಾ? ಬರ್ತಾ ಇದೆ. ಅಬ್ಸಲ್ಯೂಟ್ಲಿ ನಾಟ್. ಅಂಡ್ ನನ್ಗೆ ಆಶ್ಚರ್ಯ ಆಗುತ್ತೆ, ಯಾರು ಪ್ರಕರಣವನ್ನು ಕೈ ಬಿಡಿ, ಯಾರು ಕೊಡ್ತೀವಿ ಅಥವಾ ನಿಮ್ಮನ್ನೇನೋ ಮಾಡ್ತೀವಿ ಅನ್ನೋ ಬೆದರಿಕೆಗಳು ನಿಮ್ಗೆ ಏನಾದ್ರು ಬರಲ್ಲ? ನಂಗೆ ಆಶ್ಚರ್ಯ, ನಮ್ಗೆ ಹಿಂದಿ ಬರಲ್ಲ ಅಂತ ದುಬಾಕ್ ಮಾಡ್ತಾವನ 50 ಬೈ ಆಗುತ್ತೆ. ಯಾರು ಫೋನ್ ಮಾಡಿಲ್ಲ ಈವರೆಗೆ, ಯಾರು ಫೋನ್ ಮಾಡಿಲ್ಲ ಇದ್ರ ಬಗ್ಗೆ. ಆಕ್ಚುಲಿ ದಯವಿಟ್ಟು ಹಾಗೆ ಹೀಗೆ ಅಂತ, ಅದು ಯಾರು ನನ್ ಫೋನ್ ಮಾಡೋದಿಲ್ಲ. ಆಶ್ಚರ್ಯ ಆಗುತ್ತೆ. ಇವತ್ತು ಬೆಳಗ್ಗೆ ಒಬ್ರು ಬಂದಿದ್ರು, ಅವ್ರು ಹೇಳಿದ್ರು, ಸರ್ ಕೆಲವರು ಇದೆಲ್ಲ ಪ್ರಕರಣ ನೋಡಿದ್ಮೇಲೆ ಮಂಜುನಾಥ ಸ್ವಾಮಿಗೆ ಟ್ರಿಪ್ ಹಾಕೊಂಡಿದ್ರು, ಕ್ಯಾನ್ಸಲ್ ಮಾಡಿದ್ರು ಅಂತ. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ, ಅದು ಯಾವ ಅಳಸಲ್ ಕತೆ. ದಯವಿಟ್ಟು ವಿಡಿಯೋ ಮಾಡಿ ಅಂತ ವಿಡಿಯೋ ಮಾಡಿದೆ. ಮೋಸ್ಟ್ಲಿ ಇಷ್ಟೊತ್ತಿಗಾಲೇ ಬಂದಿರ್ಬೋದು. ನಾನು ಹೇಳಿದ್ದು, ಈ ಪ್ರಕರಣಕ್ಕೂ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಸಂಬಂಧವೇ ಇಲ್ಲ. ಮಂಜುನಾಥ ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಮಂಜುನಾಥ ಸ್ವಾಮಿ ಯಾತ್ರೆಗೆ ಯಾರಾದರೂ ಹೊರಟಿದ್ರೆ ದಯವಿಟ್ಟು ಈ ಪ್ರಕರಣವನ್ನ ಕೇಳಿ ಕ್ಯಾನ್ಸಲ್ ಮಾಡಬೇಡಿ. ದಯವಿಟ್ಟು ದೇವ್ರ ಮುಂದೆ ಹೋಗಿ ಅರಕೆ ಕಟ್ಕೊಳ್ಳಿ. ಈ ಪ್ರಕರಣದಲ್ಲಿ ಸತ್ಯ ಏನು ಅಂತ ಹೊರಗೆ ಗೊತ್ತಾಗ್ಲಿ ಅಂತ ಅರಕೆ ಕಟ್ಕೊಳ್ಳಿ ಅಂತ, ಸತ್ಯ ಏನು ಅಂತ ಹೊರಗೆ ಬರ್ಲಿ ಅಂತ. ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ, ನನ್ನ ಧಾರ್ಮಿಕ ಭಾವನೆ ಇದೆ ಅಂತ ನಾನು ಹೇಳ್ತೀನಿ. ಧಾರ್ಮಿಕ ಧರ್ಮಸ್ಥಳದ ಮಂಜುನಾಥನಿಗೂ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಇಟ್ಟ ಧಾರ್ಮಿಕ ಭಾವನೆಗಳಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅಬ್ಸಲ್ಯೂಟ್ಲಿ ಶೂನ್ಯ. ನಾನು ಸರ್ ಪಾಯಿಂಟ್ ಬ್ಲಾಂಕ್ ಕ್ವಶನ್ ಕೇಳ್ತಾ ಇದ್ದೀನಿ. ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಇಟ್ಸ್ ಇರ್ರೆಸ್ಪಾನ್ಸಿಬಲ್ ಆಗೋಗುತ್ತೆ. ನಾನು ಯಾವುದೇ ತರ ಕಮೆಂಟ್ ಈ ಕೇಳ್ತಾ ಇದ್ದೀನಿ ನೇರ. ಈ ತರನಾಗಿ ಏನೇ ಕಮೆಂಟ್ ಕೊಟ್ಟರು ಇರೆಸ್ಪಾನ್ಸಿಬಲ್ ಆಗೋಗುತ್ತೆ. ಮತ್ತೆ ಒಂದು ಎರಡನೇದೇನಂದ್ರೆ, ಈ ಪ್ರಕರಣ ದಾಖಲಾಯ್ತಲ್ಲ, ಆ ಕಂಪ್ಲೇಂಟ್ ಕನ್ನಡದಲ್ಲಿತ್ತು. ತಾವ್ ಹೇಳಿದ್ರಿ ಸಾವಿರಾರು ಅಂತ ಮಾತನಾಡ್ತಿದ್ದಾರೆ ಕೆಲವು ಕಡೆ. ಅದ್ರ ಕಾರಣ ಏನಂದ್ರೆ, ಈ ಪ್ರಕರಣ ಬಂದು ಆರ್ಗ್ಯಾನಿಕಲಿ ಗೊತ್ತಾಗ್ಲಿ ಅಂತ ಯಾರು ಯಾವ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟು ಇದ್ರ ಬಗ್ಗೆ ಹೇಳಲಿಲ್ಲ. ಜಸ್ಟ್ ಮಾಧ್ಯಮದಲ್ಲಿ ಕನ್ನಡದಲ್ಲಿ ಬಿಡುಗಡೆ ಆಗಿದ್ದು. ಅದೇನಾಗಿದೆ, ಟ್ರಾನ್ಸ್ಲೇಟ್ ಆಗ್ತಾ ಆಗ್ತಾ ಛತ್ತೀಸ್ಗಢದಲ್ಲಿ ಸಾವಿರಾರು ಅಂತ ಬರ್ತಾ ಇದೆ. ಚಪ್ಪಲಿ ತಗೊಂಡು ಹೊಡಿತೀನಿ. ಸೊ ಈ ಪ್ರಕರಣವನ್ನ ಪಬ್ಲಿಸೈಸ್ ಮಾಡೋ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಮಾಹಿತಿ ಕೊಡೋ ಉದ್ದೇಶ ಕನ್ನಡದಲ್ಲಿ ಇದ್ದಂಥದ್ದು ಎಲ್ಲ ಕಂಪ್ಲೇಂಟ್ ಇರ್ಬೋದು, FIR ಇರ್ಬೋದು, ಕನ್ನಡದಲ್ಲೇ ಹೊರಗೆ ಬಂದಿದೆ. ಸೊ ಇದನ್ನ ಎಷ್ಟು ಅವಶ್ಯಕತೆ ಇದೆಯೋ ಮಾಹಿತಿ ಕೊಡುವಂಥದ್ದು ಅಷ್ಟೇ ಮಾಹಿತಿ ಕೊಟ್ರೆ ಉತ್ತಮ. ದೇವ್ರು ಸಾರ್ ಸಿದ್ದರಾಮಯ್ಯ, ಯಪ್ಪ 100ಕ್ಕೆ 100 ದೇವ್ರು ಸಾರ್ ಅವರಲ್ಲ. ಈ ಪ್ರಕರಣಕ್ಕೂ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೂ ಸಂಬಂಧ ಇದೆಯಾ ಅಂದ್ರೆ ಯು ಡೋಂಟ್ ವಾಂಟ್ ಟು ಕಮೆಂಟ್. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಜನರಲ್ ನಾಲೆಜ್ ಕೇಳ್ತಾ ಇದ್ದೀನಿ ಸರ್. ಸೌಜನ್ಯ ಪ್ರಕರಣಕ್ಕೂ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೂ ಸಂಬಂಧ ಇತ್ತ? ನಿಮ್ಮ ಸ್ಟಡಿ ಪ್ರಕಾರ ಯು ಕ್ಯಾನ್ ಗಿವ್ ಎನ್ ಒಪಿನಿಯನ್. ಆ ಪ್ರಕರಣದಲ್ಲಿ ತನಿಖೆ ನಡೆದಿಲ್ಲ ಅಂತ ಹೇಳ್ತೀನಿ, ಬಟ್ ಇಂತಿಂಥ ವ್ಯಕ್ತಿಯನ್ನ ಬೇರೆ ವ್ಯಕ್ತಿ ನಿರ್ದಿಷ್ಟವಾಗಿ ಮಾಡಿದಾನೆ ಅಂತ ಹೇಳೋ ಅಂತ ಮೆಟೀರಿಯಲ್ ಆ ತನಿಖೆಯಲ್ಲಿ ಕಾಣಿಸ್ಲಿಲ್ಲ. ಅಷ್ಟೇ ಹೇಳ್ಬೇಕಾಗತ್ತೆ. ಬೇರೆ ವ್ಯಕ್ತಿಗಳು ತನಿಖೆಯಲ್ಲಿ ಬೇರೆ ವ್ಯಕ್ತಿಗಳ ಪಾತ್ರ ಇದೆ ಅಂತ ಅಲ್ಲಿ ಧನಂಜಯ ಅವರು ಸುಮ್ಮನೆ ಸೀನಿಯರ್ ಅಡ್ವೊಕೇಟ್ ಆಗಿಲ್ಲ. ಚರ್ಚೆ ಹೌದು.